ಹಲೋ ಫ್ರೆಂಡ್ಸ್, ಇವತ್ತು ನಾನು ಬೆಂಗಳೂರಲ್ಲಿರೋ ಧನ್ವಂತರಿ ವನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇನು ವಿಶೇಷ ಇದೆ ಅಂತೀರಾ? ಅಲ್ಲಿ 75ಕ್ಕೂ ಹೆಚ್ಚು ರೀತಿಯ ಮೆಡಿಸಿನಲ್ ಪ್ಲಾಂಟ್ ಸಿಗುತ್ತೆ. ನನ್ನ ಚಾನಲ್ ನೋಡೋರಿಗೆ ತುಂಬ ಜನರಿಗೆ ಈ ಧನ್ವಂತರಿ ವನದ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಹೋಗಿರ್ಲೂಬೋದು, ಆದರೆ ಗೊತ್ತಿಲ್ಲದೆ ಇರೋರಿಗೆ ಅಲ್ಲಿ ಯಾವ್ಯಾವ ಥರ ಪ್ಲಾಂಟ್ ಸಿಗುತ್ತೆ, ಯಾವ ರೇಟಿಗೆ ಸಿಗುತ್ತೆ ಅನ್ನೋದನ್ನ ಎಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಧನ್ವಂತರಿ ವನ ಸ್ಥಾಪನೆ ಆಗಿರೋದು 1987ನೇ ಇಸ್ವಿಯಲ್ಲಿ. ಇದ್ರ ಒಳಗಡೆ ಹೋದರೆ ನಮಗೆ ಆಶ್ಚರ್ಯ ಆಗುತ್ತೆ. ಸುತ್ತ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದರೆ ಬೆಂಗಳೂರೊಳಗೆ ಈ ರೀತಿ ಒಂದು ಪ್ಲೇಸ್ ಇದೆಯಾ ಅನ್ನೋದೇ ಆಶ್ಚರ್ಯ ಆಗುತ್ತೆ. ಈ ಧನ್ವಂತರಿ ವನಕ್ಕೆ ಎಂಟ್ರಾದ ಕೂಡಲೇ ವಿಷ್ಣುವಿಂದು ವಿಗ್ರಹ ಇಟ್ಟಿದ್ದಾರೆ. ಧನ್ವಂತರಿ ಅಂದರೆ ವಿಷ್ಣು, ಗಾಡ್ ಆಫ್ ಮೆಡಿಸಿನ್ ಅಂತ ಕೂಡ ಹೇಳ್ತಾರೆ. ಆಯುರ್ವೇದಿಕಲ್ಲಿ ಎಷ್ಟೊಂದು ಗಿಡಗಳ ಹೆಸರನ್ನ ನಾವು ಕೇಳೇ ಇರಲಿಲ್ಲ. ಲಾಸ್ಟ್ ಇಯರ್ ಕೊರೋನಾ ಬಂದ ಮೇಲಂತೂ ತುಂಬ ಗಿಡಗಳ ಪರಿಚಯ ಆಗಿದೆ ನಮಗೆ. ಈ ಧನ್ವಂತರಿ ವನ ಇರೋದು ಬೆಂಗಳೂರು ಯೂನಿವರ್ಸಿಟಿ ಹತ್ರ ಜ್ಞಾನಜ್ಯೋತಿ ನಗರ ಮರಿಯಪ್ಪನ ಪಾಳ್ಯ ಅಂತ. ಇಲ್ಲಿ ನವಿಲುಗಳು ತುಂಬ ಓಡಾಡ್ತಾ ಇರ್ತವೆ. ಇಲ್ಲೊಂದು ಹೋಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇರಬೇಕಲ್ವಾ? ಅಲ್ಲಿರೋ ಎಲ್ಲ ಗಿಡಗಳನ್ನೂ ಈ ರೀತಿ ಡಿಸ್ಪ್ಲೇ ಇಟ್ಟಿದ್ದಾರೆ. ಇದನ್ನು ಫಸ್ಟ್ ತೋರಿಸ್ತೀನಿ ಇವಾಗ ನಿಮಗೆ. ಇದಾದಮೇಲೆ ನರ್ಸರಿ ಕಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಗಿಡಗಳನ್ನೂ ಒಂದೊಂದು ಪಾಟಲ್ಲಿ ಹಾಕಿದ್ದಾರೆ. ಅದ್ರ ಪಕ್ಕ ಒಂದು ಬೋರ್ಡ್ ಇಟ್ಟಿದ್ದಾರೆ. ಆ ಬೋರ್ಡಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಆ ಗಿಡಕ್ಕೆ ಏನು ಹೆಸರು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಆ ಗಿಡದ ಯಾವ ಪಾರ್ಟ್ ಆಯುರ್ವೇದಿಕ್ ಮೆಡಿಸಿನಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅದರಿಂದ ಏನೇನು ಯೂಸಸ್ ಅಂತ ಕೂಡ ಬರೆದಿದ್ದಾರೆ. ಕೆಲವು ಪ್ಲಾಂಟ್ಸ್ನೆಲ್ಲ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಆ ಬೋರ್ಡಲ್ಲಿ ಬರೆದಿರೋದು ನಿಮಗೆ ಕಾಣಿಸುತ್ತೆ. ಇದು ಶತಾವರಿ ಗಿಡ. ಇದನ್ನು ಹಲವು ಮಕ್ಕಳ ಬಳ್ಳಿ ಅಂತಲೇ ಕೊಟ್ಟಿದ್ದಾರೆ ನೋಡಿ. ಚಿಕ್ಕ ಮಕ್ಕಳಿಗೆ ಬರೋ ಎಲ್ಲ ಕಾಯಿಲೆಗಳಿಗೂ ಆಗುತ್ತಂತೆ. ಇದರಲ್ಲಿ ಮುಳ್ಳು ತುಂಬ ಇದೆ. ಇದನ್ನು ಕ್ಲೈಂಬಿಂಗ್ ಶ್ರಬ್ ಅಂತಲೇ ಕೊಟ್ಟಿದ್ದಾರೆ. ಶತಾವರಿ ಗಿಡದ ಬೇರು ಮತ್ತು ಎಲೆನ ಮಕ್ಕಳಲ್ಲಿ ಹೊಟ್ಟೆ ನೋವು ಬಂದಾಗ, ಜೀರ್ಣಕ್ಕೆ, ಲೂಸ್ ಮೋಷನ್ ಆದಾಗ, ಗಾಯಕ್ಕೆ, ಥ್ರೋಟ್ ಇನ್ಫೆಕ್ಷನ್ ಆದಾಗ ಕೊಡ್ತಾರೆ. ಒಂದೆಲ್ಗದ ಗಿಡ ಇದು. ಇದನ್ನು ಮಧುಕಪರ್ಣಿ ಅಂತ ಕೊಟ್ಟಿದ್ದಾರೆ. ಈ ಒಂದೆಲ್ಗದು ಎಲೆ ಅಷ್ಟೇ ಅಲ್ಲ, ಇಡೀ ಗಿಡದಲ್ಲೇ ಔಷಧಿ ಗುಣ ಇದೆ. ನರದೋಷಕ್ಕೆ, ಡೈಜೆಷನ್ಗೆ, ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಹಾಗೆ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗೋಕ್ಕೆ ಈ ಒಂದೆಲ್ಗ ಕೊಡ್ತಾರೆ. ಇದು ಸರ್ಪಗಂಧ ಅಂತ. ಇದ್ರ ಹಣ್ಣು ನೋಡೋಕ್ಕೆ ಗಣಕೆ ಹಣ್ಣಿದ್ದಂಗೆ ಇರುತ್ತೆ. ಆದರೆ ಇದ್ರದ್ದು ಎಲೆ ಮತ್ತು ಬೇರನ್ನ ಮಾತ್ರ ಆಯುರ್ವೇದಿಕ್ ಔಷಧಿಯಲ್ಲಿ ಯೂಸ್ ಮಾಡ್ತಾರೆ. ಸರ್ಪಗಂಧದ ಬೇರುಗಳ ಪುಡಿನ ಕುಡಿದ್ರೆ ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ. ಗಾಯಗಳಿಗೆ ಕೂಡ ಹಚ್ತಾರಂತೆ. ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದ್ರೆ ಜ್ವರ, ಅಸ್ತಮಾ, ನಿದ್ರಾಹೀನತೆ ಮತ್ತು ನರದೋಷಕ್ಕೆ ಕೂಡ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಈಶ್ವರಿ ಬೇರು ಅಂತ ಬಳ್ಳಿ ಗಿಡ ಇದು. ಇದನ್ನು ಜಾಯಿಂಟ್ ಪೇನ್ ಇದ್ದರೆ, ಕೆಮ್ಮು ಮತ್ತು ಜ್ವರಕ್ಕೆ ಉಪಯೋಗಿಸ್ತಾರೆ. ಇದು ಕಕ್ಕೆ ಮರ ಅಂತ. ಈ ಮರದ ಪ್ರತಿಯೊಂದು ಪಾರ್ಟನ್ನು ಔಷಧಿಗೆ ಯೂಸ್ ಮಾಡ್ತಾರೆ. ಇದು ಅಗಸೆ ಮರ. ಈ ಮರದ ಪ್ರತಿಯೊಂದು ಪಾರ್ಟನ್ನು ಔಷಧಿಗೆ ಯೂಸ್ ಮಾಡ್ತಾರೆ. ಜೀರ್ಣಕ್ರಿಯೆ ಹಾಗೆ ಎಲ್ಲ ರೀತಿಯ ಜ್ವರಕ್ಕೂ ಯೂಸ್ ಮಾಡ್ತಾರೆ. ಇದು ಪ್ಯಾಷನ್ ಫ್ರೂಟ್ ಬಳ್ಳಿ. ಈಗಾಗಲೇ ಇದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ 2 ವಿಡಿಯೋಸ್ ಇದೆ. ಅದರಲ್ಲಿ ಈ ಪ್ಯಾಷನ್ ಫ್ರೂಟ್ ಬೆನಿಫಿಟ್ಸ್ ಎಲ್ಲ ಹೇಳಿದ್ದೀನಿ. ಅರರೂಟ್ ಗಿಡ. ಇದ್ರದ್ದು ರೂಟ್ಸ್ನ ಪುಡಿ ಮಾಡಿಬಿಟ್ಟು ಅಡುಗೆಗೆ ಯೂಸ್ ಮಾಡೋದು ಗೊತ್ತು. ಗ್ಲುಟನ್ ಫ್ರೀ ಪೌಡರ್ ಅಂತ ಹೇಳ್ತಾರೆ. ಸ್ಟಾರ್ಚ್ ಥರ ಇರುತ್ತೆ, ನೋಡೋಕ್ಕೆ ಕಾರ್ನ್ಫ್ಲೋರ್ ಥರನೇ ಇರುತ್ತೆ. ಥಿಕ್ನೆಸ್ಸಿಗೆ ಯೂಸ್ ಮಾಡ್ತಾರೆ.
ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಹಾಗೆ ಕಾಸ್ಮೆಟಿಕ್ ಪರ್ಪಸ್ ಕೂಡ ಯೂಸ್ ಮಾಡ್ತಾರಂತೆ. ಈ ಮುಟ್ಟಿದ್ರ ಮುನಿ ಗಿಡ ಯೂಟ್ರಸ್ಸಿಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳಿಗೂ ತುಂಬ ಒಳ್ಳೆಯದು. ಹಿಪ್ಲಿ ಗಿಡ ಇದನ್ನು ಪಿಪ್ಲಿ ಅಂತ ಕೂಡ ಕರೀತಾರೆ. ಗಂಟ್ಲಿನ ಇನ್ಫೆಕ್ಷನ್ ಮತ್ತು ಲಂಗ್ಸ್ ಇನ್ಫೆಕ್ಷನ್ಗೆ ತುಂಬ ಒಳ್ಳೆಯದು. ಇದ್ರ ಎಲೆಗಳು ನೋಡೋಕ್ಕೆ ಮೆಣಸಿನ ಎಲೆ ಥರನೇ ಇರುತ್ತೆ. ಇದ್ರ ಕಾಯಿ ನೋಡೋಕ್ಕೆ ಈ ರೀತಿ ಇರುತ್ತೆ. ಇದನ್ನು ಪುಡಿ ಮಾಡಿಬಿಟ್ಟು ಜೇನು ಮತ್ತು ಹಾಲಿನ ಜೊತೆ ಡೈಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಆದಮೇಲೆ ತಗೊಳ್ಳೋದ್ರಿಂದ ಬ್ರೀದಿಂಗ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಗಂಟ್ಲಿನ ಇನ್ಫೆಕ್ಷನ್ ಇದ್ದರೆ ಶೀತ, ಕೆಮ್ಮು, ಜ್ವರ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಉತ್ತರಾಣಿ ಗಿಡ ಅಂತ, ಇದ್ರದ್ದು ರಸನ ಕುಡಿಯೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳಿಗೆ ಒಳ್ಳೆಯದು. ಹಾಗೆ ಕೆಮ್ಮು, ಕಫ, ಅಸ್ತಮಗಳಿಗೆ ಒಳ್ಳೆಯದು. ಸದಾ ಮಲ್ಲಿಗೆ ಅಂತ ಕೊಟ್ಟಿದ್ದಾರೆ. ನಾವು ನಿತ್ಯ ಪುಷ್ಪ ಅಂತ ಹೇಳ್ತೀವಲ್ಲ, ಅದೇ ಗಿಡ ಇದು. ವಿಂಕ ಅಂತ ಕರಿತೀವಿ. ಸಾಮಾನ್ಯವಾಗಿ ತುಂಬ ಜನರ ಮನೆ ಗಾರ್ಡನಲ್ಲಿ ಈ ಗಿಡ ಇದ್ದೇ ಇರುತ್ತೆ. ಈ ಗಿಡದ ಪ್ರತಿಯೊಂದು ಭಾಗನೂ ಔಷಧಿಯಲ್ಲಿ ಯೂಸ್ ಮಾಡ್ತಾರಂತೆ. ಕ್ಯಾನ್ಸರ್, ಹೈಪರ್ ಟೆನ್ಷನ್ ಮತ್ತು ಆಂಗ್ಸೈಟಿಗೆ ತುಂಬ ಯೂಸ್ ಆಗುತ್ತಂತೆ. ಮಧುಮಾಲತಿ ಬಳ್ಳಿ ಅಂತ, ಇದನ್ನು ಕೂಡ ನಾವು ಕ್ರೀಪರಾಗಿ ಬೆಳೆಸ್ತೀವಿ. ಇದರಲ್ಲಿ ಕೂಡ ಎಷ್ಟೊಂದು ಔಷಧಿ ಗುಣ ಇದೆ ನೋಡಿ. ಇದನ್ನು ರಂಗೂನ್ ಕ್ರೀಪರ್ ಅಂತ ಹೇಳ್ತಾರೆ. ಹೆಚ್ಚಾಗಿ ಇದನ್ನು ಮನೆಗಳ ಮೇಲೆ ಗೋಡೆಗೆ ಹಬ್ಸಿರ್ತಾರೆ. ಇದು ಮುತ್ತುಗದ ಮರದ ಎಲೆಗಳು. ಇದರಲ್ಲಿರೋ ಔಷಧಿ ಗುಣದಿಂದನೇ ಇದನ್ನು ಊಟದೆಲೆ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಈ ಮುತ್ತುಗದ ಎಲೆಯಲ್ಲಿ ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇದರದ್ದು ಬೇರು, ಬೀಜ ಮತ್ತು ತೊಗಟೆನ ಆಯುರ್ವೇದಿಕ್ ಔಷಧಿಯಲ್ಲಿ ಉಪಯೋಗಿಸ್ತಾರೆ. ನೋಡೋಕ್ಕೆ ಹುಲ್ಲಿನ ಥರ ಇರೋ ಈ ದರ್ಬೆಯಲ್ಲಿ ತುಂಬ ಔಷಧಿ ಗುಣ ಇದೆ. ಇಂಗ್ಲೀಷ್ ಮೆಡಿಸಿನ್ಗಳನ್ನ ತುಂಬ ತಗೊಂಡು ಸೈಡ್ ಎಫೆಕ್ಟ್ಸ್ನ ತಂದ್ಕೊಳ್ಳೋದಕ್ಕಿಂತ ಸ್ಟಾರ್ಟಿಂಗಿಂದನೇ ನಾವು ಆಯುರ್ವೇದಿಕ್ ಮೆಡಿಸಿನ್ನ ತಗೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ಇದು ನೋನಿ ಮರ. ಇತ್ತೀಚೆಗೆ ಇದು ತುಂಬ ಪಾಪ್ಯುಲರ್ ಆಗಿದೆ. ಯಾವ ಕಾಯಿಲೆ ಇಲ್ಲದೆ ಹೋದರೂ ಕೂಡ ಇದ್ರ ಹಣ್ಣನ್ನು ತಿನ್ನೋದ್ರಿಂದ ಅಥವಾ ಇದ್ರ ಜ್ಯೂಸ್ನ ಕುಡಿಯೋದ್ರಿಂದ ನಾವು ಹೆಲ್ದಿಯಾಗಿ ಇರಬಹುದು. ಈ ಧನ್ವಂತರಿ ವನದಲ್ಲಿರೋ ಎಲ್ಲ ಗಿಡಗಳನ್ನು ಒಂದೊಂದು ದೊಡ್ಡ ಪಾಟಲ್ಲಿ ಹಾಕಿಬಿಟ್ಟು ಡಿಸ್ಪ್ಲೇ ಮಾಡಿದ್ದಾರೆ. ಇವಾಗ ನರ್ಸರಿ ಕಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮಗೆ ಯಾವ್ಯಾವ ಪ್ಲಾಂಟ್ಸ್ ಬೇಕು ನಾವು ಸೆಲೆಕ್ಟ್ ಮಾಡಿಕೊಂಡು ತಗೋಬಹುದು. ದೊಡ್ಡ ತಗಚೆ ಅಂತ ಕೊಟ್ಟಿದ್ದಾರೆ. ನಮ್ಮ ಸೈಡು ಇದರಲ್ಲಿ ಚಿಕ್ಕ ಗಿಡಗಳು ಬರುತ್ತೆ. ಮಂಗಳೂರು ಸೈಡ್ ಕೂಡ ಬರುತ್ತೆ. ಇದನ್ನು ನಾವು ಪಲ್ಯ ಮಾಡ್ತೀವಿ. ನೋಡೋಕ್ಕೆ ಮೆಂತ್ಯ ಸೊಪ್ಪು ಥರ ಇರುತ್ತೆ. ಇವೆಲ್ಲ ಇನ್ಸುಲಿನ್ ಗಿಡಗಳು. ಡಯಾಬಿಟಿಕ್ ಪೇಷಂಟ್ಸು ಡೈಲಿ ಬೆಳಗ್ಗೆ 2 ಎಲೆ, ಸಂಜೆ 2 ಎಲೆಗಳನ್ನ ಜಗಿದು ತಿನ್ನೋದ್ರಿಂದ ಬಾಡಿಯಲ್ಲಿ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ. ಡಯಾಬಿಟಿಕ್ ಪೇಷಂಟ್ ಮಾತ್ರ ಏನು, ಇದನ್ನು ಯಾರು ಬೇಕಾದರೂ ತಿನ್ಬೋದು. ಎಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿರುತ್ತೆ. ಈ ಗಿಡನ ತುಂಬ ಈಸಿಯಾಗಿ ಬೆಳಿಬೋದು. ಒಂದು ಗಿಡ ತೊಗೊಂಡೋಗಿ ಹಾಕ್ಕೊಂಡ್ರೆ ಸಾಕು, ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಈ ಎಲೆಯಲ್ಲಿರೋ ಕೋರೋಸಾಲಿಕ್ ಆ್ಯಸಿಡ್ ಅನ್ನೋ ಅಂಶ ಬಾಡಿಯಲ್ಲಿ ಇನ್ಸುಲಿನ್ನ ಜನ್ರೇಟ್ ಮಾಡುತ್ತೆ.
ಬಸಳೆಯಲ್ಲಿ 2 ರೀತಿ ಬರುತ್ತೆ. ಇದು ಕೆಂಪು ಬಸಳೆ, ಇನ್ನೊಂದು ಹಸಿರಾಗಿರುತ್ತೆ, ಅದ್ರ ಕಡ್ಡಿಗಳು ಹಸಿರಿರುತ್ತೆ. ಈ ಬಸಳೆನ ನಾವು ತುಂಬ ಯೂಸ್ ಮಾಡ್ತೀವಿ. ಇದನ್ನು ತಿನ್ನೋದ್ರಿಂದ ದೇಹಕ್ಕೆ ತಂಪಾಗುತ್ತೆ. ಗಾಯ ಆದಾಗ ಟಿಂಚರ್ ಹಚ್ತಾರಲ್ಲ, ಹಾಗೆ ಅದೇ ಹೆಸರಿನ ಗಿಡ ಕೂಡ ಇದೆ. ಇದನ್ನು ಕೂಡ ಅಷ್ಟೇ, ಗಾಯ ಆದಾಗ ತಕ್ಷಣ ಇದನ್ನು ಹಚ್ಚಿದರೆ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ. ಪಿಂಕ್ ಕಲರ್ ಗಿಡಗಳು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಟಿಂಚರ್ ಗಿಡಗಳೇನೆ. ಆಯುರ್ವೇದಿಕ್ ಗಿಡಗಳಷ್ಟೇ ಅಲ್ಲ, ನಾವು ಪ್ರತಿನಿತ್ಯ ಉಪಯೋಗಿಸ್ತೀವಲ್ಲ, ತುಳಸಿ, ದೊಡ್ಡಪತ್ರೆ, ಒಂದೆಲ್ಗ, ಪುದೀನ, ಈ ರೀತಿ ಗಿಡಗಳು ಕೂಡ ತುಂಬ ಇದೆ ಅಲ್ಲಿ. ಪುದೀನದಲ್ಲಿ ಇದು ಕಪ್ಪು ಪುದೀನ, ಇದನ್ನು ಬೋರ್ಡಲ್ಲಿ ಕಾಡು ಪುದೀನ ಅಂತ ಹಾಕಿದ್ದಾರೆ. ಇವೆಲ್ಲ ಗಿಡಗಳನ್ನ ಮನೆ ಹತ್ರ ಬೆಳಿಬೇಕು ಅಂತ ಆಸೆ ಇದ್ರೂ ಬೆಳೆಯೋಕ್ಕಾಗಲ್ಲ, ಜಾಗ ಚಿಕ್ಕದಾಗಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಇದರಲ್ಲಿರೋ ಹೆಚ್ಚಿನ ಗಿಡಗಳು ದೊಡ್ಡದಾಗಿ ಬೆಳೆಯಲ್ಲ, ಪಾಟಲ್ಲೇ ಬೆಳೆಯುವಂಥ ಗಿಡಗಳು. ನೀವು ಮನೆ ಹತ್ರ ಎಷ್ಟೇ ಚಿಕ್ಕ ಜಾಗ ಇದ್ರೂ ಕೂಡ ಪಾಟ್ಗಳಲ್ಲಿ ಬೆಳೆಸ್ಬೋದು, ಅಥವಾ ಟೆರೆಸ್ ಮೇಲೆ ಕೂಡ ಬೆಳೆಸ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊತ್ತು. ಇಲ್ಲಿರೋ ಎಲ್ಲ ಗಿಡಗಳನ್ನೂ ನನಗೆ ತೋರ್ಸೋಕ್ಕಾಗಲಿಲ್ಲ. ನನಗೆ ಎಷ್ಟು ಸಾಧ್ಯ ಆಯಿತು ಅಷ್ಟು ಮಾತ್ರ ತೋರಿಸಿದ್ದೀನಿ. ಈ ಗಿಡಗಳಲ್ಲಿ ನೀವು ಯಾವುದನ್ನು ತಗೊಂಡ್ರೂ ಅದರ ರೇಟು ಬರೀ 5 ರೂಪಾಯಿ ಮಾತ್ರ. ಇಷ್ಟು ಕಡಿಮೆಯಲ್ಲಿ ಎಲ್ಲೂ ಕೂಡ ಗಿಡಗಳು ಸಿಗಲ್ಲ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.